ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಅಘನಾಶಿನಿ ಭಾಗದ ದಡದಲ್ಲಿ ಬಂದಿದ್ದೀವಿ. ಈಗಾಗಲೇ ಅಘನಾಶಿನಿಯಲ್ಲೇ ಇದ್ದೀವಿ ನಾವು. ಮತ್ತು ಏನಂದರೆ ವಿಶೇಷವಾಗಿ ಏನು ನಮ್ಮ ರಾಜ್ಯ ಸರ್ಕಾರದ ಒಂದು ನಿಷ್ಪ್ರಯೋಜಕ ಒಂದು ಪ್ರಾಜೆಕ್ಟ್ ಏನು ಬರ್ತಾ ಇದೆ, ಏನು ಒಂದು ಯೋಜನೆಗಳು, ಅದು ನಮ್ಮ ನದಿಗೆ ಮಾರಕವಾಗಿರೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಯಾಕಂದರೆ ವನ್ಯಜೀವಿಗಳಿಗಾಗಿರ್ಬೋದು, ವೈಲ್ಡ್ ಅನಿಮಲ್ಸ್ಗಳಿಗಾಗಿರ್ಬೋದು, ಅದು ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾವು ಅವಾಯ್ಡನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಬೇಕಾಗಿರುವಂಥ ಯಾವುದೇ ಯೋಜನೆಗಳು ನಮ್ಮ ಜಿಲ್ಲೆಗಳಿಗೆ ಬರ್ತಾ ಇಲ್ಲ, ನಮ್ಮ ಜಿಲ್ಲೆಗೆ ಬರ್ತಾ ಇಲ್ಲ. ಬ್ಯಾಡದಿರುವಂಥ ಯೋಜನೆಗಳೇ ಅವ್ರಿಗೆ ಲಾಭ ಹೊಡೆಯೋಕ್ಕೋಸ್ಕರ ಇಲ್ಲಿಯಾದಂಥ ಸಂಪತ್ಭರಿತವಾದಂಥ ನಮ್ಮ ಜಿಲ್ಲೆ ಆಗಿರೋದ್ರಿಂದ ನೀರಾಗಿರ್ಬೋದು, ನಮಗೆ ಒಂದು ಔಷಧಿ ಸಸ್ಯಗಳಾಗಿರ್ಬೋದು, ಎಲ್ಲವನ್ನು ನೋಡಿಕೊಂಡು ಇಲ್ಲಿ ಒಂದು ಅವರಿಗೆ ಲಾಭಕ್ಕೋಸ್ಕರ ಇಲ್ಲಿ ಒಂದು ನಮ್ಮ ಜಿಲ್ಲೆಗೆ ಒಂದು ಪ್ರಾಜೆಕ್ಟನ್ನು ಅವ್ರು ತರ್ತಾರೆ, ಯೋಜನೆಯನ್ನು ತರ್ತಾರೆ. ನಮಗೆ ಲಾಭ ಆಗುವಂಥದ್ದು, ಜನರಿಗೆ ಲಾಭ ಆಗುವಂಥದ್ದು, ಮತ್ತು ನಮ್ಮ ವನ್ಯಪ್ರಾಣಿಗಳಿಗೆ, ವನ್ಯಜೀವಿಗಳಿಗೆ ಲಾಭ ಆಗುವಂಥದ್ದು ಯಾವುದೇ ಒಂದು ಯೋಜನೆಗಳ ಇಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಈಗಾಗಲೇ ನಾವು ಸೇವ್ ಆಫ್ ದ ಅಘನಾಶಿನಿ ಉಳಿಸೋದ್ರ ಬಗ್ಗೆ ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾಯಿದ್ದೀವಿ. ಮತ್ತೇನೆಂದರೆ ನಮ್ಮ ವಿಧಾನಸೌಧದ ಒಂದು ಕದವನ್ನು ತಟ್ಟೋ ತನಕ ನಾವು ಇವಾಗ ಯಾವುದೇ ಒಂದು ನದಿಯ ವಿಷಯಕ್ಕೆ ಬಂದ, ಈಗ ನಮ್ಮದು 5 ತಾಲೂಕಿನಲ್ಲಿ ಆಗಿರ್ಬೋದು, ನಮ್ಮ ಎಲ್ಲ ಕಡೆ ನದಿ ಹರಿತಾ ಇದೆ. ಅದರಲ್ಲೂ ಯಾವುದೇ ನದಿಯ ನಾವು ಒಂದು ಕಿಂಚಿತ್ತು ಒಂದು ಹನಿ ಕೂಡ ನಾವು ನೀರನ್ನು ಇದು ಮಾಡೋಕ್ಕೆ, ಮತ್ತು ಒಂದು ಮರವನ್ನು ಕಡಿಯೋದು ಕೂಡ ನಾವು ಬಿಡೋದಿಲ್ಲ. ಯಾಕಂತ ಕೇಳಿದರೆ ಅದು ಯಾರ ಮನೆಯೂ ಸತ್ತು ಅಲ್ಲ. ಯಾಕಂದರೆ ನೈಸರ್ಗಿಕವಾಗಿ ಬೆಳೆದಿರೋದ್ರಿಂದ ನಮ್ಮ ಮನುಷ್ಯರು ಕೂಡ ಮತ್ತು ನಮ್ಮ ವನ್ಯಪ್ರಾಣಿಗಳು ಕೂಡ ಎಲ್ಲರೂ ಅದಕ್ಕೆ ಅವಲಂಬಿತರಾಗಿದ್ದಾರೆ. ಅದು ಒಂದು ಪ್ರಕೃತಿಯ ಒಂದು ನಮಗೆ ಕೊಟ್ಟಂಥ ಒಂದು ಕೊಡುಗೆ. ಅದು ಕೊಡುಗೆ ಅಂದರೆ ಅಪಾರವಾದ ಒಂದು ಕೊಡುಗೆ. ಮತ್ತೇನೆಂದರೆ ಎಲ್ಲರೂ ಇದರನ್ನು ಅವಲಂಬಿತರಾಗಿದ್ದಾರೆ. ಯಾಕಂದರೆ ಇದು ಪ್ರಕೃತಿಯ ಒಂದು ನಮ್ಮ ದೇವರು ಕೊಟ್ಟಂಥ ವರ. ನಮ್ಮ ಜಿಲ್ಲೆಯಲ್ಲಿ ನಾವು ಜನ್ಮ ಪಡೆದಿರೋದೇ ನಮ್ಮ ಪುಣ್ಯ. ಆ ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಕಿಂಚಿತ್ತು ಒಂದು ಮರ ಆಗಿರ್ಬೋದು, ಏನೇ ಒಂದು ಅಲುಗಾಡುವುದಕ್ಕೂ ಕೊಡೋದಿಲ್ಲ. ಮತ್ತೇನೆಂದರೆ ವಿಶೇಷವಾಗಿ ಏನಂದರೆ ಈ ಪ್ರಾಜೆಕ್ಟಿನ ಬಗ್ಗೆ, ಯಾಕಂದರೆ ನಮ್ಮದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಸೆಂಟ್ರ್ ಪ್ಲೇಸ್ ಆಗಿರುವಂಥ ನಾವು ಅಘನಾಶಿನಿ ಭಾಗದಲ್ಲಿ, ಅಘನಾಶಿನಿ ಅದು ಹೃದಯ ಭಾಗ ಆಗಿರೋದ್ರಿಂದ ನಮಗೆ ಯಾರು ಮೀನುಗಾರರಿಗಾಗಿರ್ಬೋದು ಮತ್ತು ಎಲ್ಲ ಜನರಿಗೂ ಒಂದು ಜೀವನಾಡಿ ಅಂತ ಇದೆ. ಮತ್ತಂದರೆ ಇದು ಜೀವನದಿ, ಎಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಹರಿಯುವಂಥ ಸಮುದ್ರ ಇರೋದ್ರಿಂದ ಇದು ಜೀವನದಿ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಯಾವುದು ಬೇಸಿಗೆಗಾಲ ಸಮಯದಲ್ಲಿ ಆಗಿರ್ಬೋದು, ಚಳಿಗಾಲದ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಇದು ತುಂಬಿ ಹರಿಯೋದ್ರಿಂದ ಎಲ್ಲರಿಗೂ, ಎಲ್ಲ ವನ್ಯಪ್ರಾಣಿಗಳಿಗೂ ಯಾವುದೇ ರೀತಿಯಾದಂತಹ ಅವರು ಸಾವುಗಳು ಸಂಭವಿಸೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮಗೆ ವನ್ಯಜೀವಿಗಳಾಗಿರ್ಬೋದು ಮತ್ತು ಮನೋಕುಲಕ್ಕಾಗಿರ್ಬೋದು ಈ ಒಂದು ನದಿ ನದಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ಆದಂಥ ಪ್ರಾಜೆಕ್ಟ್ಗಳು ನಮ್ಮ ಜಿಲ್ಲೆಗೆ ಕೊಡೋದಿಲ್ಲ. ಯಾಕಂತ ಕೇಳಿದ್ರೆ ಅಲ್ಲಿ ಮರಗಳ ನಾಶ ಆಗುವಂಥದ್ದಾಗಿರ್ಬೋದು, ನದಿಗೆ ತೊಂದರೆ ಆಗಿರ್ಬೋದು, ಯಾವುದೇ ಪ್ರಾಜೆಕ್ಟ್ಗಳು ನಮ್ಮ ಜಿಲ್ಲೆಗಳಿಗೆ ಬೇಡ. ಯಾಕಂದರೆ ಬೇಕಾಗಿರುವಂಥದ್ದು ಹಾಸ್ಪಿಟಲ್ ಫೆಸಿಲಿಟಿ ಆಗಿರ್ಬೋದು ಮತ್ತು ಕಾಲೇಜು ಫೆಸಿಲಿಟಿ ಆಗಿರ್ಬೋದು, ಅದೆಲ್ಲ ಒದಗಿಸ್ಕೊಡ್ತಾ ಇಲ್ಲ ಸರ್ಕಾರ. ಯಾಕಂದರೆ ನಾವು ಬೇರೆ ಜಿಲ್ಲೆಯವ್ರಿಗೆ ಅವಲಂಬಿತರಾಗಿದ್ದೀವಿ. ಯಾಕಂದರೆ ಅವರಿಗೆ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ, ಯಾವುದೇ ಇಲ್ಲ. ಯಾಕಂದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದೇ ರೀತಿ ಆಗ್ತದೆ. ಒಂದೇ ಸರ್ಕಾರವನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಸೇವ್ ಆಫ್ ದ ಅಘನಾಶಿನಿ ಅಂತ ನಾವು ಈಗಾಗಲೇ ನಮ್ಮ ಕೈಲಾದ ಮಟ್ಟಿಗೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲಿ ಏನು ಕಾಳಿ ನದಿ ಆಗಿರ್ಬೋದು, ಗಂಗಾವಳಿ ನದಿ ಆಗಿರ್ಬೋದು, ಅಘನಾಶಿನಿ, ಶರಾವತಿ ಆಗಿರ್ಬೋದು, ನಮ್ಮ ಭಟ್ಕಳದಲ್ಲಿ ವೆಂಕಟಾಪುರ, ಯಾವುದೇ ಒಂದು ನದಿ ಆಗಿದ್ದರೂ ಕೂಡ ಅದನ್ನು ನಾವು ಸೇವ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂತ ಕೇಳಿದ್ರೆ ಒಂದು ಸರಿ ಕಳ್ಕೊಂಡ ನಂತರ ಮತ್ತೆ ಸಿಗೋದಿಲ್ಲ. ಅವ್ರಿಗೇನೋ ಒಂದು ಸರಿ ನೋಡಿ, ನಾವು ಈಗ ಅವೆಲ್ಲ ಪ್ರಾಜೆಕ್ಟ್ನಲ್ಲೆಲ್ಲ ಅವರಿಗೆಲ್ಲ ಪಾಪ ಕೈ ಜೋಡಿಸ್ಕೊಂಡು ಇನ್ನೂವರೆಗೆ ಸರಿ ಪರಿಹಾರನೇ ಕೊಟ್ಟಿಲ್ಲ ಅವರಿಗೆ. ಯಾಕಂತ ಕೇಳಿದ್ರೆ ಅದು ಮತ್ತೇನಾಗ್ತದೆ ಕೇಳಿದ್ರೆ ನಮ್ಮ ಜಿಲ್ಲೆಗೆ ಇದೊಂದು ನಾವು ಪ್ರಕೃತಿಯ ಒಂದು ನಾವು ಕೊಟ್ಟಂಥ ಕೊಡುಗೆಯನ್ನು ನಾವು ಕಾಪಾಡಿಕೊಳ್ಳಲೇಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಗುಂಟೆ ಜಾಗ ಕೊಟ್ಟರು ಕೂಡ ಅವ್ರು ಪರಿಹಾರನೂ ಕೊಡಲ್ಲ ಬಾಕಿ ಯಾವುದೇ ಒಂದು ಯೋಜನೆಗೆ. ಅದಕ್ಕಾಗಿ ನಾವು ಜಾಗ ಕೊಡೋದಾಗಿರ್ಬೋದು, ನದಿಯ ವಿಷಯದಲ್ಲಾಗಿರ್ಬೋದು, ಮರದ ವಿಷಯದಲ್ಲಿ ಅವರಿಗೆ ಗೋರ್ಮೆಂಟಿಗೆ ಈ ವಿಷಯದಲ್ಲಿ ಮಾತಾಡೋದು ಇದೇ ಇಲ್ಲ. ಯಾಕಂದರೆ ನಾವು ಕೊಡೋದು ಇಲ್ಲ. ಮತ್ತೇನೆಂದರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಘಾಟಿನಿಂದ ನಮ್ಮದು ವೆಸ್ಟರ್ನ್ ಘಾಟ್ ಏನಿದೆ, ಪಶ್ಚಿಮ ಘಟ್ಟ, ಅದರಿಂದ ಮಳೆ ಆಗುವಂಥದ್ದು ಜಾಸ್ತಿಯಾಗಿ ಕಂಡುಬರ್ತದೆ. ಯಾಕಂದರೆ ಇಲ್ಲಿಂದ ಅದು ನೀವು ಇಲ್ಲಿ ಘಟ್ಟಕ್ಕೆ ಯಾವುದೇ ಒಂದು ಯೋಜನೆಗಳು ಹಾಕಿದರೆ ಅದು ಮಳೆಗೆ ತೊಂದರೆ ಕೊಟ್ಟು ಏನು ಅನಾಹುತಗಳು ಸಂಭವಿಸ್ತದೆ. ಯಾಕಂತ ಕೇಳಿದ್ರೆ ಬೇರೆ ಬಾಕಿ ಜಿಲ್ಲೆಗೂ ತೊಂದರೆ ಆಗ್ತದೆ. ಯಾಕಂತ ಕೇಳಿದ್ರೆ ಇಲ್ಲಿ ನಮ್ಮ ಘಟ್ಟ ಸೇಫ್ ಆಗಿದ್ದರೆ, ನಮ್ಮ ಉತ್ತರ ಕನ್ನಡ ಸೇಫ್ ಆಗಿದ್ದರೆ ಬಾಕಿ ಜಿಲ್ಲೆಗಳಿಗೆ ಅದು ಏನು ಮಾಡ್ತದೆ, ಮಳೆಯನ್ನು ಫಿಲ್ಟರ್ ಮಾಡಿ ಕಳಿಸುವಂಥದ್ದು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ವೆಸ್ಟರ್ನ್ ಘಾಟೇ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಆದಂಥ ಪ್ರಾಜೆಕ್ಟ್ಗಳು ಬಂದರೆ, ಯೋಜನೆಗಳು ಬಂದರೆ ಅದನ್ನು ಅವಾಯ್ಡ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಮಗೆ ಎದುರಾಗಿದೆ. ಅದು ಆ ಒಂದು ನಿಟ್ಟಿನಲ್ಲಿ ನಮಗೆ ಒಂದು ವನ್ಯಜೀವಿಗಳಾಗಿರ್ಬೋದು, ಜನರಾಗಿರ್ಬೋದು ಮತ್ತು ಮರಗಿಡಗಳು ಆಗಿರ್ಬೋದು, ಇದು ಒಂದು ಸುಂದರ ತಾಣವನ್ನು ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದು ಒದಗಿದೆ. ಅದಕ್ಕಾಗಿ ನಾವು ಎಲ್ಲ ಜನರು ನಮಗೆ ಬೆಂಬಲ ಬೇಕು. ಆ ಒಂದು ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಇದ್ದೀನಿ.